ನ್ಯೂಸ್ ನೆಕ್ಸ್ಟ್ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಜೋಬಿನ್ ಅಮಾಸೆಬೈಲ್. ಟಾಪ್ ನ್ಯೂಸ್ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಉಡುಪಿಯಲ್ಲಿ ಶಿರೂರು ಶ್ರೀಗಳ ಪರ್ಯಾಯ ಸರ್ವಜ್ಞ ಪೀಠವನ್ನೇರಿದ ವೇದವರ್ಧನ ಶ್ರೀಗಳು. ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ದರ್ಬಾರ್ ಸಂಪನ್ನ. ಶಬರಿಮಲೆ ಅಯ್ಯಪ್ಪ ಭಕ್ತರಿಗೆ ಗುಡ್ ನ್ಯೂಸ್. ಮಕರ ಜ್ಯೋತಿಯಿಂದ 435 ಕೋಟಿ ರೂಪಾಯಿ ಆದಾಯ. ಜನವರಿ 19ರವರೆಗೆ ಧರ್ಮಶಾಸ್ತ್ರನ ದರ್ಶನಕ್ಕೆ ಅವಕಾಶ. ವಿದ್ಯಾರ್ಥಿಗಳಿಗೆ ಎದುರಾಯಿತು ಜನನ ಪ್ರಮಾಣ ಪತ್ರದ ಕೊರತೆ. ಆಧಾರ್ ಅಪಾರ ಐಡಿ ನೋಂದಣಿಗೆ ಆಯಿತು ಅಡ್ಡಿ. ನ್ಯಾಯಾಲಯದ ಮೆಟ್ಟಿಲೇರಿದ 16,000 ವಿದ್ಯಾರ್ಥಿಗಳು. ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಇಂದು ತೆರೆ. ಕರಾವಳಿಕೋರಿಗೆ ಒಲಿಯುತ್ತಾ ಬಿಗ್ ಬಾಸ್ ಪಟ್ಟ. ರಕ್ಷಿತಾ, ಗಿಲ್ಲಿ, ಅಶ್ವಿನಿ ಮೂವರಲ್ಲಿ ಗೆಲ್ಲೋದ್ಯಾರು? ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಸತತ ಗೆಲುವು. ಪ್ಲೇ ಆಫ್ ಹಾದಿ ಸುಗಮಗೊಳಿಸಿಕೊಂಡ ಆರ್ಸಿಬಿ. ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದ ಬೆಂಗಳೂರು ತಂಡ. ಕೃಷ್ಣನಗರಿ ಉಡುಪಿಯಲ್ಲಿ ಪರ್ಯಾಯ ಮಹೋತ್ಸವ ವೈಭವದಿಂದ ನೆರವೇರಿದೆ. ಪರ್ಯಾಯ ಶಿರೂರು ಮಠದ ವೇದವರ್ಧನ ತೀರ್ಥ ಶ್ರೀಗಳು ಸರ್ವಜ್ಞ ಪೀಠವನ್ನೇರುವ ಮೂಲಕ ಧಾರ್ಮಿಕ ಸಂಪ್ರದಾಯಗಳು ಸಂಪನ್ನಗೊಂಡಿದೆ. ಅಷ್ಟಕ್ಕೂ ಉಡುಪಿ ಪರ್ಯಾಯ ಮಹೋತ್ಸವ ಹೇಗಿತ್ತು ಅನ್ನೋದನ್ನ ನೀವೇ ನೋಡಿ. ಪರ್ಯಾಯ ಮಹೋತ್ಸವದೊಂದಿಗೆ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳ 4ನೇ ಪರ್ಯಾಯ ಮಹೋತ್ಸವವು ವೈಭವಯುತವಾಗಿ ಸಮಾಪ್ತಿಯಾಗಿದೆ. ಇಂದು ಶ್ರೀಕೃಷ್ಣ ಮಠದ ಇತಿಹಾಸದಲ್ಲಿನ 253ನೇ ದ್ವೈವಾರ್ಷಿಕ ಪರ್ಯಾಯವಾಗಿದ್ದು, ಶ್ರೀ ವೇದವರ್ಧನ ತೀರ್ಥರ ಪ್ರಥಮ ಪರ್ಯಾಯ ಮಹೋತ್ಸವವೂ ಹೌದು. ಪರ್ಯಾಯೋತ್ಸವದ ಅಂಗವಾಗಿ ಪ್ರಾತಃ ಕಾಲ 5:45 ಶುಭ ಮುಹೂರ್ತದಲ್ಲಿ ಅಕ್ಷಯ ಪಾತ್ರೆ ಹಸ್ತಾಂತರ ನಡೆಯಿತು. ಅದಕ್ಕೂ ಮುನ್ನ ಬೆಳಗಿನ ಜಾವ 1:30ಕ್ಕೆ ಕಾಪು ತಾಲೂಕಿನ ದಂಡತೀರ್ಥದಲ್ಲಿ ಪವಿತ್ರ ಸ್ನಾನ ನೆರವೇರಿಸಲಾಯಿತು. ಪ್ರಾತಃ ಕಾಲ 3 ಗಂಟೆಗೆ ಜೋಡುಕಟ್ಟೆಯಿಂದ ವೈಭವದ ಪರ್ಯಾಯ ಮೆರವಣಿಗೆ ಪ್ರಾರಂಭಗೊಂಡಿದ್ದು, 100ಕ್ಕೂ ಅಧಿಕ ಸಾಂಸ್ಕೃತಿಕ ತಂಡಗಳು, ಟ್ಯಾಬ್ಲೋಗಳು, ಭಜನಾ ತಂಡಗಳು ಭಾಗವಹಿಸಿ ಮೆರವಣಿಗೆಯನ್ನ ಕಣ್ಮನ ಸೆಳೆಯುವಂತೆ ಮಾಡಿದ್ವು. ಮುಕ್ತಿನಗರದ ಅರಸನ ಕೀರ್ತಿಯ ಉದಳಿ ಕೃಷ್ಣಯ್ಯ ಪರ್ಯಾಯ ಮಠಾಧೀಶರಾದ ಶ್ರೀ ವೇದವರ್ಧನ ತೀರ್ಥರು ಹೆಗಲು ಕೊಟ್ಟು ಹೊರುವ ಮೇನಿಯಲ್ಲಿ ಆಗಮಿಸಿದ್ರೆ, ಇತರ 6 ಅಷ್ಟಮಠಾಧೀಶರು ವಾಹನ ಪಲ್ಲಕ್ಕಿಗಳಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಮೆರವಣಿಗೆಯ ಕೊನೆಯಲ್ಲಿ ಅಷ್ಟಮಠಾಧೀಶರ ಪಲ್ಲಕ್ಕಿ ಮೆರವಣಿಗೆ ನಡೆದಿದ್ದು, ಟ್ಯಾಬ್ಲೋಗಳೊಂದಿಗೆ ಕೀರ್ತಿಶೇಷ ಶ್ರೀ ಲಕ್ಷ್ಮೀವರ ತೀರ್ಥರ ಪ್ರತಿಕೃತಿಯು ಮೆರವಣಿಗೆಯಲ್ಲಿ ಗಮನ ಸೆಳೆದಿತು. ಪ್ರತಿ ವರ್ಷ 100 ವಿದ್ಯಾರ್ಥಿಗಳು ಶ್ರೀಪಾದರಲ್ಲಿ ಆಶ್ರಯಿಸುತ್ತಿದ್ದರು. ಅರಸಿ ಬರುತ್ತಿದ್ದ ಪ್ರತಿಯೊಬ್ಬರಿಗೂ ಶಿರೂರು ಮಠಾಧೀಶ ಶ್ರೀ ಶ್ರೀ ವೇದವರ್ಧನ ತೀರ್ಥರು ಶ್ರೀಕೃಷ್ಣನ ಪೂಜಾ ಕೈಂಕರ್ಯ ಮತ್ತು ಸರ್ವಜ್ಞ ಪೀಠವೇರಿದ ಅತ್ಯಂತ ಕಿರಿಯ ಯತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಮೆರವಣಿಗೆಯಲ್ಲಿ ಸಾಗಿ ಬಂದು ಮೊದಲಿಗೆ ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನ ಪಡೆದರು. ಬಳಿಕ ಪುತ್ತಿಗೆ ಶ್ರೀಗಳು ಶಿರೂರು ಶ್ರೀಗಳನ್ನ ಬರಮಾಡಿಕೊಂಡು ಅಕ್ಷಯ ಸೌಟು ಮತ್ತು ಮಠದ ಕೀಲಿಕೈ ಹಸ್ತಾಂತರಿಸಿದರು. ಶ್ರೀಕೃಷ್ಣ ಮುಖ್ಯ ಪ್ರಾಣರ ದರ್ಶನ ಪಡೆದ ಯತಿಗಳು ಅರಳುಗದ್ದಿಗೆ ಸಾಂಪ್ರದಾಯಿಕ ದರ್ಬಾರ್ನಲ್ಲಿ ಪಾಲ್ಗೊಂಡರು.
ಸರ್ವಜ್ಞ ಪೀಠವೇರಿದ ವೇದವರ್ಧನ ತೀರ್ಥರ ಜೊತೆಗೆ ಕೃಷ್ಣಾಪುರ, ಪಲಿಮಾರು, ಪೇಜಾವರ, ಕಾಣಿಯೂರು, ಸೋದೆ, ಅದಮಾರು ಶ್ರೀಗಳು ಭಾಗಿಯಾದರು. ರಾಜಾಂಗಣದಲ್ಲಿ ನಡೆದ ದರ್ಬಾರ್ನಲ್ಲಿ ದೇಶದ ವಿವಿಧ ಭಾಗಗಳ ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳು, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ, ಮೈಸೂರು ಮಹಾರಾಜ ಸಂಸದ ಯದುವೀರ ದತ್ತ ಒಡೆಯರ್ ಭಾಗಿಯಾಗಿದ್ದರು. ದರ್ಬಾರ್ ಮುಗಿದ ಬಳಿಕ ಶಿರೂರು ಶ್ರೀಗಳು ತನ್ನ ಪ್ರಥಮ ಪರ್ಯಾಯದ ಮೊದಲ ಕೃಷ್ಣ ಪೂಜೆ ನೆರವೇರಿಸಿದ್ರು. ಈ ಬಾರಿಯ ಪರ್ಯಾಯದಲ್ಲಿ ಹಿಂದಿನ ಪರ್ಯಾಯಗಳಿಗಿಂತಲೂ ಅಧಿಕ ಸಂಖ್ಯೆಯ ಭಕ್ತರ ಉಪಸ್ಥಿತಿಗೆ ಸಾಕ್ಷಿಯಾಗಿದೆ. ಒಟ್ಟಾರೆಯಾಗಿ ಮುಂದಿನ 1 ವಾರಗಳ ಕಾಲ ಉಡುಪಿಯಲ್ಲಿ ವಿವಿಧ ಧಾರ್ಮಿಕ, ಕಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಶಿರೂರು ಪರ್ಯಾಯೋತ್ಸವ ಉಡುಪಿ ನಗರದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ವೈಭವಕ್ಕೆ ಮತ್ತೊಂದು ಮೆರುಗು ನೀಡಿದೆ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ಶಬರಿಮಲೆಗೆ ಅಯ್ಯಪ್ಪ ಭಕ್ತರ ದಂಡೆ ಹರಿದು ಬಂದಿದೆ. ಡಿಸೆಂಬರ್ 30ರಿಂದ ಮಕರ ಜ್ಯೋತಿ ಮಹೋತ್ಸವ ಆರಂಭಗೊಂಡಿದ್ದು, ಜನವರಿ 19ರವರೆಗೆ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ಕಲ್ಪಿಸಲಾಗಿದೆ. ಈ ಬಾರಿಯ ಮಕರ ಜ್ಯೋತಿ ಮಹೋತ್ಸವದಲ್ಲಿ 52 ಲಕ್ಷಕ್ಕೂ ಅಧಿಕ ಭಕ್ತರು ಆಗಮಿಸಿದ್ದು, 435 ಕೋಟಿ ರೂಪಾಯಿ ಆದಾಯ ಗಳಿಸುವ ಮೂಲಕ ಇತಿಹಾಸ ಸೃಷ್ಟಿಯಾಗಿದೆ. ಜನವರಿ 20ರಂದು ಬೆಳಿಗ್ಗೆ ರಾಜಪ್ರತಿನಿಧಿ ದರ್ಶನದ ಬಳಿಕ ದೇಗುಲವನ್ನು ಮುಚ್ಚಲಾಗುತ್ತೆ. ರಾಜಪ್ರತಿನಿಧಿ ತಿರುವಾಭರಣದೊಂದಿಗೆ ಮರಳುವ ಮೂಲಕ ಮಕರ ಜ್ಯೋತಿ ಮಹೋತ್ಸವ ಸಂಪನ್ನಗೊಳ್ಳಲಿದೆ. ಇದೇ ಮೊದಲ ಬಾರಿಗೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ದಾಖಲೆಯ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಮಕರ ಜ್ಯೋತಿ ಮಹೋತ್ಸವದಲ್ಲಿ 20 ಲಕ್ಷಕ್ಕೂ ಅಧಿಕ ಭಕ್ತರು ಅನ್ನಪ್ರಸಾದ ಸ್ವೀಕಾರ ಮಾಡುವುದು ವಿಶೇಷ. ಶಬರಿಮಲೆಯಲ್ಲಿಂದು ರಂಗವಲ್ಲಿ ರಚನೆ ಬಳಿಕ ಶರಂಗುತ್ತಿಗೆ ಮೆರವಣಿಗೆ ಹಾಗೂ ಅಲ್ಲಿನಾಯನವಿಟ್ಟು ಇಳಿ ಚರುವಳಿ ನಡೆಯಲಿದೆ. ಜನವರಿ 19ರಂದು ಮಾಳಿಗೆಪುರಂನಲ್ಲಿ ಗುರುತಿ ಪೂಜೆ ನಡೆಯಲಿದೆ. ಮಕರ ಜ್ಯೋತಿ ಮಹೋತ್ಸವದ ವೇಳೆ ಕಾಡಿನೊಳಗೆ ಹೋಗುವ ತನ್ನ ಕಾವಲುಗಾರರಾದ ಮಲ್ಯದೇವತೆ ಮತ್ತು ಭೂತಗಣಗಳನ್ನ ಅಯ್ಯಪ್ಪ ಸನ್ನಿಧಾನಕ್ಕೆ ಕರೆತರುವ ಪರಿಕಲ್ಪನೆಯಲ್ಲಿ ಶರಂಗುತ್ತಿಗೆಯಿಂದ ದೀವಟಿಕೆ ವಾದ್ಯ ಮೇಳಗಳಿಲ್ಲದೆ ಮೌನವಾಗಿ ಮೆರವಣಿಗೆ ಮೂಲಕ ಬಂದು ಮಣಿಮಂಟಪದಲ್ಲಿ ರಚಿಸಲಾದ ರಂಗೋಲಿಯನ್ನ ಅಳಿಸಲಾಗುತ್ತೆ. ಅನುದಾನಿತ ಹಾಗೂ ಖಾಸಗಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಜನನ ಪ್ರಮಾಣ ಪತ್ರಕ್ಕಾಗಿ ನ್ಯಾಯಾಲಯದ ಮೆಟ್ಟಿಲೇರುವ ಘಟನೆ ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿದೆ. ಜಿಲ್ಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ 2,39,732 ವಿದ್ಯಾರ್ಥಿಗಳ ಪೈಕಿ 16,133 ವಿದ್ಯಾರ್ಥಿಗಳ ಬಳಿಯಲ್ಲಿ ಜನನ ಪ್ರಮಾಣ ಪತ್ರವೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ನ್ಯಾಯಾಲಯದ ಕದ ತಟ್ಟಿದ್ದಾರೆ. ಜನನ ಪ್ರಮಾಣ ಪತ್ರ ಇಲ್ಲದ ಕಾರಣದಿಂದಾಗಿ ವಿದ್ಯಾರ್ಥಿಗಳಿಗೆ ಆಧಾರ್ ನೋಂದಣಿ ಮಾಡಿಸುವುದು ಅಸಾಧ್ಯವಾಗಿದೆ. ಜನನ ಪ್ರಮಾಣದ ಪತ್ರದ ಜೊತೆಗೆ ಆಧಾರ್ ನೋಂದಣಿ ಸಮರ್ಪಕವಾಗಿ ಇದ್ದರೆ ಮಾತ್ರವೇ ಅಪಾರ್ ಐಡಿ ಕಾರ್ಡ್ ನೋಂದಣಿ ಮಾಡಲು ಸಾಧ್ಯ. ಇದೀಗ ಜನನ ಪ್ರಮಾಣ ಪತ್ರದ ಕೊರತೆಯಿಂದಾಗಿ ಮಕ್ಕಳ ದಾಖಲಾತಿ ಸಮಸ್ಯೆ ಉಂಟಾಗಿದೆ. ಕೇವಲ ಜನನ ಪ್ರಮಾಣ ಪತ್ರ ಮಾತ್ರವಲ್ಲ, 10,158 ವಿದ್ಯಾರ್ಥಿಗಳ ಬಳಿಯಲ್ಲಿ ಆಧಾರ್ ಕಾರ್ಡ್ ಕೂಡ ಇಲ್ಲ. ಇದು ಶಿಕ್ಷಣ ಇಲಾಖೆಗೆ ಹೊಸ ತಲೆನೋವು ತಂದಿದೆ. ಇದೀಗ ದಾಖಲಾತಿಗಳನ್ನು ಸರಿಪಡಿಸುವ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಸದ್ಯ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಮೊರೆ ಹೋಗಿದ್ದಾರೆ. ಒಟ್ಟಿನಲ್ಲಿ ಶಿಕ್ಷಕರಿಗೆ ಶಿಕ್ಷಣ ಬೋಧನೆಯ ಜೊತೆಗೆ ಜನನ ಪ್ರಮಾಣ ಪತ್ರ ಒದಗಿಸುವ ಭಾರ ಕೂಡ ಎದುರಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ಕನ್ನಡದ ಖ್ಯಾತ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ಇಂದು ತೆರೆ ಬೀಳಲಿದೆ. ಕರಾವಳಿಯ ಕುವಾರಿ ರಕ್ಷಿತಾ ಶೆಟ್ಟಿ, ಗಿಲ್ಲಿ ನಟ ಹಾಗೂ ಅಶ್ವಿನಿ ಗೌಡ ನಡುವೆ ಬಿಗ್ ಬಾಸ್ ಪಟ್ಟಕ್ಕಾಗಿ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಬಿಗ್ ಬಾಸ್ ಕನ್ನಡ ಶೋ ಇತಿಹಾಸದಲ್ಲೇ ಮೊದಲ ಬಾರಿಗೆ ದಾಖಲೆಯ ಸಂಖ್ಯೆಯ ಮತಗಳು ಚಲಾವಣೆಯಾಗಲಿದೆ. ಬಿಗ್ ಬಾಸ್ ವಿಜೇತರಿಗೆ ಈಗಾಗಲೇ 37 ಕೋಟಿ ಅಧಿಕ ಮತಗಳು ಬಿದ್ದಿವೆಯಂತೆ. ಇಂದು ಬಿಗ್ ಬಾಸ್ ಶೋನ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಸದ್ಯ ಮನೆಯಲ್ಲಿ ಗಿಲ್ಲಿ, ಅಶ್ವಿನಿ, ರಕ್ಷಿತಾ, ಧನುಷ್, ಕಾವ್ಯ ಮತ್ತು ರಘು ಅಂತಿಮ ಕದನದಲ್ಲಿದ್ದಾರೆ. ಗಿಲ್ಲಿ ನಟ, ರಕ್ಷಿತಾ ಶೆಟ್ಟಿ ಸೇರಿದಂತೆ ಹಲವು ಸ್ಪರ್ಧಿಗಳ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಮತ್ತು ಬೀದಿಗಳಲ್ಲಿ ದೊಡ್ಡ ಮಟ್ಟದ ಮತದಾನ ಅಭಿಯಾನಗಳು ನಡೆಯುತ್ತಿವೆ. ಅಂತಿಮವಾಗಿ ಈ 37 ಕೋಟಿ ಮತಗಳ ಸರದಾರ ಯಾರು, ಬಿಗ್ ಬಾಸ್ ಸೀಸನ್ 12ರ ಟ್ರೋಫಿ ಯಾರ ಪಾಲಾಗಲಿದೆ ಅನ್ನುವುದಕ್ಕೆ ಇಂದು ತೆರೆ ಬೀಳಲಿದೆ. ಬಿಗ್ ಬಾಸ್ ಸೀಸನ್ 12 ಅಂತಿಮ ಹಂತಕ್ಕೆ ಬಂದಿರುವಂತದ್ದು. ಇಂದು ಫೈನಲ್ ಅಲ್ಲಿ ಯಾರು ಈ ಬಾರಿಯ ಬಿಗ್ ಬಾಸ್ ನ ಕಪ್ಪನ್ನು ಎತ್ತಾರೆ ಅನ್ನುವಂತ ಕಾತುರತೆ ಎಲ್ಲರಿಗಿರುವಂತದ್ದು. ನಾವೀಗ ಕರಾವಳಿಯ ಬೆಡಗಿ ಏನಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ 12 ಇದ ಒಂದು ಆಕರ್ಷಣೆ ಮತ್ತು ಪ್ರಮುಖವಾಗಿ ಜನರಿಗೆ ತುಂಬಾ ಇಷ್ಟ ಆದಂತ ವ್ಯಕ್ತಿ ನಮ್ಮ ಕರಾವಳಿಯ ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬೋದು. ನಾವೀಗ ರಕ್ಷಿತಾ ಶೆಟ್ಟಿ ಅವರ ಮನೆಯ ಬಳಿ ಇದ್ದೇವೆ.
ಅವರ ನೆರೆಹೊರೆಯವರು ಮತ್ತೆ ಊರಿನವರು ಅವ್ರ ಬಗ್ಗೆ ಏನ್ ಹೇಳ್ತಾರೆ ಅದನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಖುಷಿ ಆಗ್ತದೆ ಅವಳನ್ನು ನೋಡುವಾಗ. ಅವಳು ವಿನ್ ಆಗಿ ಬರ್ಬೇಕಂತ ಆಸೆ ನನಗೆ ಅಷ್ಟೇ. ಮನೆಯಲ್ಲಿ ಕೂಡ ಈಗ ಅದು ಇದ್ದಾಳಲ್ಲ ಹಾಗೆ ಅವಳು ಸೇಮ್ ಸೇಮ್ ಬದಲಾಗಿಲ್ಲ. ಅವಳು ಹಿಂಗೆ ತುಳು ಕೂಡ ಸ್ವಲ್ಪ ಕಡಿಮೆ ಅವರಿಗೆ. ಊರಿಗೆ ಬಂದ ಮೇಲೆ ತುಳು ಸ್ವಲ್ಪ ಅದು ಕನ್ನಡ ಬರುವುದೇ ಇಲ್ಲ. ಈಗ ಹೇಗ ಮಾತಾಡ್ತಾಳೆ ಅಂತ ಗೊತ್ತಿಲ್ಲ ನಮಗೆ. ಇಲ್ಲಿ ಕೂಡ ಮನೆಯಲ್ಲಿ ಕೂಡ ಕ್ಲೀನ್ ಮಾಡುವುದು, ಅಡಿಗೆ ಹಾಕುವುದು ಎಲ್ಲ ಮಾಡುವುದು ಅಂದ್ರೆ ಇಷ್ಟ ಅವಳಿಗೆ. ಎಲ್ಲರಿಗೂ ಊಟ ಮಾಡ್ಬೇಕು ಅವಳಿಗೆ, ಅವಳು ಊಟ ಮಾಡುವುದು ಹಾಗೆ ಅಲ್ಲಿ ಮಾಡ್ತಾಳೆ. ಅದೊಂದು ಖುಷಿ ನಮಗೆ. ಇಬ್ಬರು ಕೂಡ ಇಷ್ಟವೇ, ಇಷ್ಟ ಅಣ್ಣ ಅಂತ ಕರೀತಾಳಲ್ಲ ಅವಳು, ಅದು ನನಗೆ ನೋಡಿ ತುಂಬಾ ಇಷ್ಟ ಆಗ್ತದೆ. ಯಾರು ಬಂದ್ರೆ ಖುಷಿ. ಇದೆ ಈಗ ಬಿಗ್ ಬಾಸ್ ಅಲ್ಲಿ ರಕ್ಷಿತಾ ವಿನ್ ಆಗ್ಬೇಕಂತ ಹೇಳಿ ನಮ್ಮ ಊರವರು ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಆಶಿಸ್ತಾ ಇರೋದೊಂದೇ ರಕ್ಷಿತಾ ವಿನ್ ಆಗಿ ಬರ್ಬೇಕಂತ ಹೇಳಿ. ಅದು ನಮ್ಮೆಲ್ಲರ ಆಸೆ, ಎಲ್ಲರದ್ದು ಆಸೆ ಅದೇ ರಕ್ಷಿತಾ ವಿನ್ ಆಗ್ಬೇಕು. ಅದೇ ರೀತಿ ಕಲರ್ಸ್ ಕನ್ನಡ ಚಾನೆಲ್ ದೊಂದಿಗೂ ವೋಟಿಂಗ್ ಪ್ರಕಾರನೇ ವಿನ್ನರ್ ಅನೌನ್ಸ್ ಮಾಡ್ಬೇಕು. ಯಾವುದೇ ರಾಜಕೀಯದಾಗ್ಲಿ ಬೇರೆ ಯಾವುದೇ ರೀತಿ ಹಣಬಲ ವ್ಯಕ್ತಿತ್ವ ಬಲ ಅದು ಯಾವುದು ಬೇಡ, ನಮಗೆ ರಿಯಲ್ ವಿನ್ನರ್ ಯಾರು ಅದನ್ನ ನಮಗೆ ಪ್ರಸ್ತುತಪಡಿಸಬೇಕು ಕಲರ್ಸ್ ಕನ್ನಡ. ಅವರೊಂದಿಗೆ ಇದನ್ನ ವಿನಂತಿ ಮಾಡ್ಕೋತಿದ್ದೇವೆ. ಅದೇ ರೀತಿ ರಕ್ಷಿತಾ ವಿನ್ ಆಗಿ ಬರ್ತಾಳೆ ಅನ್ನೋ ಹೋಪ್ ನಮಗೆ ತುಂಬಾನೇ ಇದೆ. ಯಾವ ರೀತಿ ಆಟ ಆಡಿದಾಳೆ, ಅವಳ ವ್ಯಕ್ತಿತ್ವ ಯಾವ ರೀತಿ ಪ್ರದರ್ಶಿಸಿದಾಳೆ ಅಂತ ನಾವೆಲ್ಲರೂ ನೋಡಿದ್ದೇವೆ. ಸೊ ಆಲ್ ದ ಬೆಸ್ಟ್ ರಕ್ಷಿತಾ, ಶಿ ಇಸ್ ಅ ವಿನ್ನರ್ ಆಫ್ ಬಿಗ್ ಬಾಸ್ ಸೀಸನ್ 12. ತುಂಬಾ ಪ್ರೌಡ್ ಫೀಲ್ ಆಯ್ತು, ಬಿಕಾಸ್ ನಮ್ಮ ಊರನ್ನು ರೆಪ್ರೆಸೆಂಟ್ ಮಾಡಿದಾಳೆ, ನಮ್ಮ ತುಳುನಾಡನ್ನು ರೆಪ್ರೆಸೆಂಟ್ ಮಾಡಿದಾಳೆ. ಇನ್ನು ಇದಕ್ಕಿಂತ ನಮಗೆ ಯಾವ ರೀತಿ ಹ್ಯಾಪಿ ಬೇಕು, ಬಿಕಾಸ್ ನಮ್ಮ ಊರಿನ ಕಲ್ಚರ್ ಅನ್ನು ತುಂಬಾ ರೀತಿಯಲ್ಲಿ ವ್ಯಕ್ತಿತ್ವ ಪಡಿಸಿದಾಳೆ. ಎಲ್ಲ ಕಂಬಳ ಆಗ್ಲಿ, ಇನ್ನೊಂದು ನಮ್ಮ ಊರಲ್ಲಿ ಏನೆಲ್ಲ ನಾವೊಂದು ಪ್ರಸಿದ್ಧಿ ಕಾರ್ಯಕ್ರಮ ಇದೆ ಅದನ್ನೆಲ್ಲ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ಲು. ಅವಳಿಗೆ ಕನ್ನಡ ಗೊತ್ತಿಲ್ಲ, ಬಟ್ ಗೊತ್ತಿರೋ ರೀತಿ ಎಕ್ಸ್ಪ್ಲೈನ್ ಮಾಡಿದಾಳೆ, ಸೂಪರ್ ಆಗಿತ್ತು. ಅದೆಲ್ಲ ನೋಡ್ಬೇಕಾದ್ರೆ ರಕ್ಷಿತಾ ರಿಯಲ್ ಹಾರ್ಟೆಡ್, ಅವಳ ವ್ಯಕ್ತಿತ್ವ ಯಾವ ರೀತಿ ಇದೆ ಜೆನ್ಯೂನ್ ಆಗಿತ್ತು. ಸೊ ವಿ ಆರ್ ವಿಶಿಂಗ್ ಫಾರ್ ಹರ್ ವಿನ್. ಅವಳು ಗೆದ್ದೇ ಬರ್ಬೇಕಲ್ಲ, ನಮ್ಮ ಕರಾವಳದ ಹುಡುಗಿ ಅದು. ಗೆದ್ದು ಬಂದು ನಮ್ಗಷ್ಟು ಸಂತೋಷ ಅಂದ್ರೆ ಯಾರಿಗೂ ಇಲ್ಲ. ನಮ್ಮಂದ್ರೆ ತುಳುನಾಡು ಹುಡುಗಿ ಅದು. ಅವಳಂದ್ರೆ ಬೊಂಬೆಯಲ್ಲಿ ಹುಟ್ಟಿ ಬೆಳೆದದ್ದೇ ಎಲ್ಲ ಅದೇ ಬೊಂಬೆಯಲ್ಲಿ. ಇಲ್ಲಿ ಬಂದು ಸೆಟ್ಲ್ ಆಗಿ ನಾವು ಅವ್ರಿಗೆ ನೋಡ್ತಾ, ಇಲ್ಲಿ ಬಂದಿಂದ ನಾವು ನೋಡ್ತಾ ಇದ್ದೀವಿ. ನಮ್ಮ ತಂಗಿ ಹಾಗೆ ನಮ್ಗೆ ತುಂಬಾ ಪರಿಚಯ ಅಂದ್ರೆ ತುಂಬಾ ಕ್ಲೋಸ್ ಫ್ರೆಂಡ್, ಒಂದ್ ತಂಗಿ ಹಾಗೆ, ನಮ್ಮ ನೆರೆಕರೆ ಹಾಗೆ, ಮತ್ತೆ ನಮ್ಮ ಕರಾವಳಿ ಹೆಣ್ಣು ಹುಡುಗಿ ಅಂತ ತುಂಬಾ ಒಂದು ಅದೇ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ನಮ್ಗೆ ತುಂಬಾ ಪರಿಚಯ. ಹಾಗೆ ಅವಳು ಗೆದ್ದೆ ಬರ್ಲೇಬೇಕು. ತುಂಬಾ ಚಿಕ್ಕ ವಯಸ್ಸಿಂದ ಹೋಗಿದ್ದವಳು, ಹಾಗಾಗಿ ಅವಳು ಗೆದ್ದು ಬರ್ಬೇಕು. ನಮ್ಗೆ ತುಂಬಾ ಒಂದು ಆಸೆ ಉಂಟು. ದೇವದೇ ಅವಳು ಗೆದ್ದು ಬರ್ಲೇಬೇಕು. ನಮ್ಮ ಈ ತುಳುನಾಡಿಗೆ ಕೀರ್ತಿಯನ್ನು ಹೊಂದಿಸಿ ತರ್ಬೇಕು ಅವಳು. ಯಾರು ಏನಂದ್ರೆ ಪರವಾಗಿಲ್ಲ, ಹಾಗೆ ಬರ್ಲೇಬೇಕು ಅವಳು. ರಕ್ಷಿತಾ ನಮ್ಮ ಊರಿನ ಹುಡುಗಿ ಅಂತ ನಮ್ಗೆ ಹೆಮ್ಮೆ ಇದೆ. ಅವಳು ಮುಂಬೈಯಲ್ಲಿದ್ರು ನಮ್ಗೆ ಇಲ್ಲಿ ತುಳು ಅಷ್ಟು ಬರೆದು ತುಳು ಸಹ ಕಲ್ತು ಕನ್ನಡ ಅಭಿಮಾನಿಯಾಗಿದ್ದಾಳೆ ಅವಳು. ಕನ್ನಡ ಬರೆದಿದ್ರು ಮುಂಬೈಯಲ್ಲಿ ಹುಟ್ಟಿ ಬೆಳೆದ್ರು ಕನ್ನಡದ ತುಂಬಾ ಅಭಿಮಾನಿ. ಬಿಗ್ ಬಾಸ್ ಅಲ್ಲಿ ಈಗ ಎಲ್ಲರಿಗೂ ಎಲ್ಲರೂ ಕನ್ನಡದಲ್ಲಿ ಅವರು. ಇವಳಿಗೆ ಕನ್ನಡ ಬರೆದಿದ್ರು ಕಲ್ತು ಚೆನ್ನಾಗಿ ಮಾತಾಡ್ತಿದ್ದಾಳೆ. ಮತ್ತೆ ಮನೆಯಲ್ಲಿ ಎಲ್ಲರ ಜೊತೆ ಹೊಂದ್ಕೊಂಡು ಅಡ್ಜಸ್ಟ್ ಆಗುದು ಎಲ್ಲ ಮಾಡ್ತಿದ್ದಾಳೆ. ಖುಷಿ ಆಗ್ತದೆ ಅವಳನ್ನು ನೋಡಿ. ಆಲ್ ದ ಬೆಸ್ಟ್ ರಕ್ಷಿತಾ. ಬಿಗ್ ಬಾಸ್ 12ರ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಕರಾವಳಿಗರ ಜೊತೆ ಇಡೀ ಕರ್ನಾಟಕದ ಮನೆಗಿದ್ದಿರುವಂತದ್ದು. ಸದ್ಯ ನಾವು ರಕ್ಷಿತಾ ಶೆಟ್ಟಿ ಅವರ ಮನೆಯಲ್ಲಿದ್ದೆ, ಅವರ ಅಜ್ಜಿ ರತ್ನ ಅವರ ಜೊತೆ ಮಾತಾಡೋಣ. ಹೇಗ ಅನ್ಸ್ತಿದೆ ರಕ್ಷಿತಾ ಶೆಟ್ಟಿ ಹೆಸರು ಎಲ್ಲ ಕಡೆ ಕೇಳಿ ಬರ್ತಿದೆ, ಹೇಗ ಅನ್ಸ್ತಿದೆ? ಸಂತೋಷ ಆಗ್ತದೆ, ಖುಷಿ ಆಗ್ತದೆ. ಹೇಗೆ ಇಲ್ಲಿ ಮನೆಯಲ್ಲಿ ಹೇಗಿದ್ರು? ಮನೆಯಲ್ಲಿ ಇವಾಗ ಹೇಗಿದ್ರು ಹಾಗೆ ಅಲ್ಲಿ ಇರ್ತಾಳೆ. ಇರ್ತಾಳೆ. ಡೈಲಿ ನೋಡ್ತೀರಾ ನೀವು? ನೋಡ್ತೇನೆ. ಅವಳು ಹೇಗೆ ಯಾವಾಗ ಬರ್ತಾಳೆ ಅಂತ ನೋಡ್ಬಾರ್ದು ಅಷ್ಟೇ. ಇಲ್ಲಿ ಟಿವಿ ಇಲ್ಲ, ನಾನು ಆ ಮನೆಯಲ್ಲಿ ಅಲ್ಲಿ ನೋಡುದು ಅಷ್ಟೇ. ಸ್ವಲ್ಪ ನೋಡಿ ಬರ್ತೇನೆ ನಾನು. ಈಗ ಅಡಿಗೆ ಎಲ್ಲ ಮಾಡ್ತಾರಲ್ಲ, ಅಡಿಗೆ ಮೂಲಕ ತುಂಬಾ ಫೇಮಸ್ ಆಗಿದ್ದು. ಅಲ್ಲಿ ಹೋಗಿ ಕೂಡ ಅಡಿಗೆ ಮಾಡ್ತಾ ಇದ್ದಾರೆ, ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಾರೆ, ಮತ್ತೆ ಎಲ್ಲರಿಗೂ ಕರೆದು ಊಟ ಹಾಕ್ತಾರೆ. ಹೇಗನ್ಸ್ತದೆ? ಖುಷಿ ಆಗ್ತದೆ? ಖುಷಿ ಆಗ್ತದೆ. ಇಲ್ಲಿ ಮನೆಯಲ್ಲೂ ಕೂಡ ಹಾಗೆ ಎಲ್ಲರೂ ಊಟ ಮಾಡಿದ ಮೇಲೆ ಅವರು ಊಟ ಮಾಡುವುದು, ಎಲ್ಲರೂ ಊಟ ಮಾಡಿದಾರೆ ಅಂತ ಕೇಳುವುದು, ಅದು ಅಲ್ಲಿ ಕೂಡ ಹಾಗೆ ಇದ್ದಾರೆ. ಖುಷಿ ಆಗ್ತದೆ ನನಗೆ ನೋಡಿ. ಅಂದ್ರೆ ಹೇಗಂತ ಹೇಳಿದ್ರೆ ಬಿಗ್ ಬಾಸ್ ನಲ್ಲಿ ಅವಳ ಈ ನಡವಳಿಕೆ ಏನಿದೆ, ಮತ್ತೆ ಅಲ್ಲಿ ಹೋದ ಅವಳು ಎಲ್ಲರನ್ನ ಹೊಂದ್ಕೊಂಡು ಹೋಗುವಂತದ್ದು. ಜಗಳ ಆಡಿದ್ರು ಕೂಡ ಊಟದ ಸಮಯದಲ್ಲಿ ಎಲ್ಲರನ್ನ ಕರೆದು ಊಟಕ್ಕೆ ಕೂರಿಸ್ತಾರಂತ ದೊಡ್ಡ ಸುದ್ದಿ ಆಗಿದೆ. ನಿಮ್ಮ ಮೊಮ್ಮಗಳ ಬಗ್ಗೆ ಈ ರೀತಿಯ ಒಂದು ಅವರು ಕೊಟ್ಟಂತ ಸಂಸ್ಕಾರ ಇಷ್ಟು ಚೆನ್ನಾಗಿದೆ ಅಂತ ಹೇಳುವಾಗ ಹೇಗೆ ಅನ್ಸ್ತದೆ ನಿಮ್ಗೆ ಅಂತ? ನನಗೆ ಖುಷಿ ಆಗ್ತದೆ. ಇಲ್ಲಿ ಕೂಡ ಹಾಗೆ ಸ್ವಲ್ಪ ಜಗಳವೇ ಹೆಚ್ಚ. ತಂಗಿ ನನ್ನ ಹತ್ರ ಅಲ್ಲ, ಅವರ ಹತ್ರ ಮಾತ್ರ. ನನ್ನ ಹತ್ರ ಒಳ್ಳೇದಾಗಿ ಇರ್ತಾಳೆ. ತಂಗಿ ಹತ್ರ ಅಲ್ಲಿ ಬೊಂಬೈಗೆ ಅವರ ಹತ್ರ ಇಲ್ಲ, ನನ್ನ ಹತ್ರ ತುಂಬಾ ಒಳ್ಳೆ. ಅವರು ಮಾತಾಡುವಾಗ ಸ್ವಲ್ಪ ತುಳು ಮತ್ತೆ ಕನ್ನಡ ಮಿಕ್ಸ್ ಮಾಡ್ತಾರೆ. ಬರುವುದಿಲ್ಲ, ಸ್ವಲ್ಪ ಊರಿಗೆ ಬಂದೇ ಕಲಿತದ್ದು ಅವಳು.
ಎಲ್ಲಿದ್ರು ಅವರು? ಅವಳು ಬೊಂಬೈಯಲ್ಲಿ ಬೊಂಬೈಲಿ. ಕಲಿತದೆ ಇಲ್ಲ ಬೊಂಬೈಯಲ್ಲಿ. ಯಾವಾಗ ಊರಿಗೆ ಬಂದದ್ದು? ಕೊರೋನಾದ ಸಮಯ ಅಂತ ಮತ್ತೆ ಬಂದು ಹೋಗ್ತಾ ಇದ್ದಾರೆ. ಮತ್ತೆ ಎಲ್ಲಿ ವೀಡಿಯೋ ಮಾಡುದು ಇಲ್ಲಿ ಇಲ್ಲಿ ನನ್ನ ಒಟ್ಟಿಗೆ ಇರುವುದಲ್ಲಿ. ಅವರಿಗೆ ಅಡಿಗೆ ಎಲ್ಲ ಹೇಳಿಕೊಟ್ಟವ್ರು ಯಾರು? ಬಹಳ ಅಂದ್ರೆ ಯಾಕಂದ್ರೆ ಆ ಅಡಿಗೆಯಿಂದಲೇ ಫೇಮಸ್ ಆಗಿದೆ. ಅಡಿಗೆ ಎಲ್ಲ ಹೇಳಿಕೊಟ್ಟದ್ದು ಯಾರು ಅಂತ? ಅಲ್ಲ, ಅಡಿಗೆ ಮಾಡುವಾಗ ಅವಳಿಗೆ ಒಳಗೆ ಹೋಗಿ ನೋಡುವುದು ಚಿಕ್ಕದಿಂದಲೂ ಇತ್ತು ಅವರಿಗೆ ಪಾಠ. ಮತ್ತೆ ಅವಳೇ ಮಾಡ್ತಾಳೆ. ಈಗ ಎಲ್ಲ ಮೀನು ಇನ್ನು ಕೂಡ ಬಂದು ಅವಳೇ ಮಾಡುದು ಅಡಿಗೆ ಎಲ್ಲ. ಅನ್ನ ಎಲ್ಲ ಮಾಡ್ತೇವೆ, ಮೀನು ಸಾರು ಎಲ್ಲ ಅವಳೇ ಕಲಿಯಬೇಕು. ಬೀಚಿನಲ್ಲಿ ಹೋಗಿ ಮಾಡ್ತಾಳೆ, ಇದೆಲ್ಲ ಹೋಗಿ ಮಾತಾಡ್ಲಿ. ಎಲ್ಲವರಿಗೆ ಅವಳಿಗೆ ಇಷ್ಟ ಎಲ್ಲರಿಗೆ. ಮನೆಯಲ್ಲೂ ಮಾಡ್ತಾಳೆ ಅಡಿಗೆ? ಮಾಡ್ತಾಳೆ. ಫೈನಲಿಸ್ಟ್ ಯಾರು ಅಂತ ಹೇಳಿದಾಗ, ಯಾರು ವಿನ್ ಆಗ್ಬೇಕು ಅಂದಾಗ ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ಹೆಸರು ಜಾಸ್ತಿ ಕೇಳಿ ಬರ್ತಿದೆ. ಈಗ ನಿಮ್ಮ ಮೊಮ್ಮಗಳ ಹೆಸರು ಕೇಳ್ತಾ ಇದೆ, ವಿನ್ ಆಗ್ಬೋದೇ ಹೇಗೆ ಅಂತ? ಅದು ವಿನ್ ಆಗ್ಬಹುದಾ ಅಂತ ಬರ್ಬೇಕಂತ. ನನಗೆ ಏನಾಗ್ತದೆ ಅಂತ ಗೊತ್ತಿಲ್ಲ ನನಗೆ. ಖುಷಿ ಇದೆ. ಸೊ ಕರಾವಳಿಗರ ಹಾರೈಕೆ ಜೊತೆ ರಕ್ಷಿತಾ ಶೆಟ್ಟಿ ಅವರ ಅಜ್ಜಿ ಅವರ ಹಾರೈಕೆ ಕೂಡ ಅಷ್ಟೇ. ಬಿಗ್ ಬಾಸ್ 12 ಸೀಸನ್ ಅನ್ನ ರಕ್ಷಿತಾ ಶೆಟ್ಟಿ ವಿನ್ ಆಗಿ ಬರಲಿ. ಒಂದು ಈ ಕರಾವಳಿಯ ಕೀರ್ತಿ ಇನ್ನಷ್ಟು ಬಿಗ್ ಬಾಸ್ ನ ಮೂಲಕ ಇನ್ನಷ್ಟು ಬೆಳಗಲಿ ಅನ್ನುವಂತ ಒಂದು ಆಶಯವನ್ನ ಅವರ ಅಜ್ಜಿ ವ್ಯಕ್ತಪಡಿಸಿರುವಂತದ್ದು. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಭರ್ಜರಿ ಪ್ರದರ್ಶನ ನೀಡುತ್ತಿದೆ. ಇದುವರೆಗೂ ಆಡಿದ ಎಲ್ಲ ಪಂದ್ಯಗಳಲ್ಲಿಯೂ ಗೆಲುವು ಸಾಧಿಸುವ ಮೂಲಕ ಆರ್ಸಿಬಿ ತಂಡ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ. ಎಲ್ಲ ಪಂದ್ಯಗಳನ್ನು ಅತ್ಯಧಿಕ ರನ್ ರೇಟ್ಗಳಿಂದ ಗೆಲ್ಲುವ ಮೂಲಕ ಪ್ಲೇ ಆಫ್ನತ್ತ ಮುಖ ಮಾಡಿದೆ. ಆರ್ಸಿಬಿಗೆ ಲೀಗ್ ಹಂತದಲ್ಲಿ ಇನ್ನು 4 ಪಂದ್ಯಗಳು ಬಾಕಿ ಉಳಿದಿದ್ದು, ಈ ಪೈಕಿ 2 ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದರೂ ಕೂಡ ಆರ್ಸಿಬಿ ಪ್ಲೇ ಆಫ್ಗೆ ಏರುವುದು ಪಕ್ಕ. ಒಂದೊಮ್ಮೆ 3 ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿದ್ರೆ ನೇರವಾಗಿ ಫೈನಲ್ಗೆ ಎಂಟ್ರಿ ಕೊಡಲಿದೆ. ಇನ್ನು ಮುಂಬೈ ಇಂಡಿಯನ್ಸ್ ತಂಡ 2ನೇ ಸ್ಥಾನದಲ್ಲಿದ್ದು, ಆಡಿದ 5 ಪಂದ್ಯಗಳಲ್ಲಿ ಮುಂಬೈ ಇಂಡಿಯನ್ಸ್ ಒಟ್ಟು 4 ಅಂಕಗಳನ್ನು ಮಾತ್ರವೇ ಪಡೆದುಕೊಂಡಿದೆ. ಈ ಹಿಂದೆ ಆರ್ಸಿಬಿ ಮಹಿಳಾ ತಂಡ WPL ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. ಆದರೆ ಈ ಬಾರಿ ಮತ್ತೆ ಆರ್ಸಿಬಿ ಪ್ರಶಸ್ತಿ ಗೆಲ್ಲುವ ಫೇವರೇಟ್ ತಂಡವಾಗಿ ಹೊರಹೊಮ್ಮಿದೆ. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.